ಕಳಲೆ ಸಾಂಬಾರು ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ಯೋಚನೆ? ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸೂಪರಾಗಿರೋ ಅಂಥ ಒಂದು ಕಳಲೆ ಸಾಂಬಾರು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದು ಮಲೆನಾಡು ಸ್ಟೈಲಲ್ಲಿ. ನಮ್ಮ ಸೈಡ್ ಮಳೆಗಾಲ ಬಂತು ಅಂದರೆ ಇದು ಇರಲೇಬೇಕು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿನೂ ಕೂಡ ಮಾಡ್ಕೊಳ್ಳೋದು. ಹಾಗೆ ನನ್ನ ಪೇಜ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿನ. ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 2 ಸ್ಪೂನಷ್ಟು ಅಕ್ಕಿನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಟ್ ಮಾಡಿರೋಂಥ ಟೊಮೆಟೊ, 1 ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೋಬೇಕು. ಇನ್ನೊಂದು ಕಡೆ ಕಳಲೆನ ಆಲ್ರೆಡಿ ಬೇಯೋದಕ್ಕಿಟ್ಟಿದ್ದೆ. ಟೊಮೆಟೊ 1 ಮತ್ತು 1 ಈರುಳ್ಳಿ ಹಾಗೆ ಅರಿಶಿನ ಉಪ್ಪು ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಹಲಸಿನ ಹಣ್ಣಿನ ಬೀಜನ ಸೇರಿಸ್ಕೊತಾ ಇದ್ದೀನಿ. ಕಳಲೆ ಅರ್ಧ ಬೆಂದಮೇಲೆ ಹಲಸಿನ ಹಣ್ಣಿನ ಬೀಜನ ಸೇರಿಸ್ಕೋಬೇಕು. ನೋಡಿ, ಹಲಸಿನ ಹಣ್ಣಿನ ಬೀಜ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಮಸಾಲೆ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಹಾಗೆ ಇನ್ನೊಂದು ಏನಂದರೆ, ಕಳಲೆನ 1 ರಿಂದ 2 ದಿನ ಆದಷ್ಟು ನೆನೆಸ್ಬೇಕು. ಆವಾಗ ಮಾತ್ರ ಈ ಸಾಂಬಾರು ಚೆನ್ನಾಗಿ ಹುಳಿಯಾಗಿ ಬರುತ್ತೆ. ನೋಡಿ, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಕಳಲೆ ನೆನೆಸಿರೋಂಥ ನೀರು. ಕಳಲೆ ಹುಳಿ ಜಾಸ್ತಿ ಬಂದಿಲ್ಲ ಅಂದರೆ ಅದ್ರ ನೀರನ್ನು ಕೂಡ ಸೇರಿಸ್ಬೋದು. ತುಂಬ ಹುಳಿ ಬಂದಿದೆ ಅಂದರೆ ನೀರನ್ನ ಸೇರಿಸೋದು ಬೇಡ. ಹಾಗೆ ನೋಡಿ, ಕೊನೆಯದಾಗಿ ಸಾಸಿವೆ ಮತ್ತು ಬೆಳ್ಳುಳ್ಳಿದು ಒಗ್ಗರಣೆ ಕೊಟ್ಟರೆ ಸೂಪರಾಗಿರೋವಂಥ ಕಳಲೆ ಸಾಂಬಾರು ರೆಡಿ ಆಗುತ್ತೆ. ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ.